ಜಗಳೂರಿನ ಪುಣ್ಯಭೂಮಿಯಲ್ಲಿ ನೆಲೆಸಿರುವ ಭಕ್ತರ ಕಷ್ಟಗಳಿಗೆ ಮರುಗುವ ಪರಮ ಪವಿತ್ರ ಕ್ಷೇತ್ರವಿದು. ಬಂಗಾರ ಕನಗುಡದ ಬಸವಣ್ಣನವರ ಸನ್ನಿಧಿ. ಕ್ಲೀನಾಗಾದ ಗುಂಡಿಗೆ ಒಟ್ಟು ಗುಂಡಿಗೆ ಕೆತ್ತಿ ಇದು ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಇವಾಗ. ಹಿಂದಿನ ಕಾಲದಾಗ ದೊಡ್ಡ ಪವಾಡ ಪುರುಷ ಕೆತ್ತೋಗಿದ್ದಾನ ಅಂತ ಹೆಸರು ಅಂದ್ರೆ ಅಲ್ಲಿ ಬಂಗಾರಮ್ಮ ಸಿದ್ದಮ್ಮ ಅಂತ ಗುಡ್ಡದ ಮೇಲೆ ವಾಸ ಮಾಡ್ತಿದ್ರಂತೆ ಕೋಟೆ ಕಟ್ಕೊಂಡು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ನಮ್ಮ ಸಿದ್ದನಹಳ್ಳಿ ಪಾರ್ಟ್ 3 ವಿಡಿಯೋ ಆಗಿರುತ್ತೆ ದೇವತೋರ್ಸದಲ್ಲಿ. ಇವತ್ತು ಹೋಗ್ತಾ ಇರೋದು ನಾನು ಬಂಗಾರಕ್ಕನ ಗುಡ್ಡ ಹತ್ರ ಇರುವ ಬಸವಣ್ಣನ ದೇವಸ್ಥಾನಕ್ಕೆ. ಇದೆಷ್ಟು ಪವರ್ಫುಲ್ ದೇವರು ಅಂದ್ರೆ ಕೈ ಮುಕ್ಕಂಡು ತಿರುಗ್ ದಿವಸನೇ ಹಾಗೆ ಆಗುತ್ತಂತೆ. ಬನ್ನಿ ಗೈಸ್, ಅಲ್ಲಿಗೆ ಹೋಗಿ ನಿಮಗೆ ಯಾವ್ಯಾವ ತರ ಇತಿಹಾಸ ಇದೆ ಏನು ಎಲ್ಲ ಗೊತ್ತಾಗುತ್ತೆ. ಹೋಗೋಣ ಬನ್ನಿ. ಇನ್ನೊಂದು ದೇವಸ್ಥಾನ ಅಂದ್ರೆ ಇದು ಬಸವಣ್ಣನ ದೇವಸ್ಥಾನ. ಇದು ಬಂಗಾರಕ್ಕನ ಗುಡ್ಡ ಹತ್ರ ಬರುತ್ತೆ. ಈ ದೇವಸ್ಥಾನ ಇತಿಹಾಸ ಇದೆ ಅಂತ ಇಲ್ಲಿ ಹೇಳೋರು ಯಾರು ಇಲ್ಲ, ಎಲ್ಲ ಹೋಗ್ಬಿಟ್ರಿ ಮುಂದ್ಗಡೆ. ಅದಕ್ಕೋಸ್ಕರ ಇದು ನಮ್ಮ ಅಜ್ಜಿನ ಕೇಳಿ ನಿಮಗೆ ಹೇಳ್ತೀನಿ ಬಸವಣ್ಣ ಹೆಂಗ್ ಬಂತು ಹೇಗ್ ಬಂತು ಅಂತ ನೋಡ್ಕೊಳ್ಳಿ. ಇದು ಬಸವಣ್ಣ ದೇವಸ್ಥಾನ. ಇಲ್ಲಿ ನಮ್ಮೂರ ಹತ್ರ ಬಂದ್ರೆ ಎಷ್ಟೊಂದು ಇತಿಹಾಸದ ದೇವಸ್ಥಾನ ಇದಾವೆ ಗೈಸ್, ನೀವು ನೋಡ್ಕೋಬಹುದು. ನಾವು ಬೇರೆ ಬೇರೆ ಇದಕ್ಕೆ ಹೋಗ್ತೀವಿ ಅಷ್ಟೇ ಹೊರಗಡೆ. ನಾನು ಯಾವತ್ತೇ ಹೇಳಿದ್ನಲ್ಲ, ನಮ್ಮ ಜಗಳೂರು ಸುತ್ತಮುತ್ತ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ದೇವಸ್ಥಾನ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇತಿಹಾಸದ್ದು ನಮ್ಮೂರಿಂದ ಅಷ್ಟು ಮುಗಿಯಿತು. 3 ಇತಿಹಾಸ ದೇವರಿದ್ದು 3 ಇತಿಹಾಸ ದೇವ್ರನ್ನು ನಿಮಗೆ ತೋರಿಸಿದ್ದೀನಿ. ಇದಿಷ್ಟು ಬಸವಣ್ಣನ ದೇವಸ್ಥಾನ ನೋಡ್ಕೊಳ್ಳಿ. ಹೊರಗೂ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಳ್ಳಿ ಗೈಸ್. ಇದು ಯಾವಾಗ ಕಟ್ಟಿದ್ದು ಅಂತ ಇಲ್ಲಿ ಮೇಲ್ಗಡೆ ಬರ್ದಿದ್ರು, ಯಾಕೆ ಇವಾಗ ಬರ್ತಿಲ್ಲ, ಅಳಿಸಿದ್ದಾರೆ. ತಡಿ ಕ್ಲೋಸ್ ಮಾಡ್ಬಿಡ್ತೀನಿ ಗೇಟು, ಅವನ್ನ ಹೇಳೋಗಿದ್ದ. ನೋಡ್ಕೊಳ್ರಿ, ಇದು ಹೊರಗಡೆ ಹಿಂಗಿದೆ, ವಿಶಾಲವಾಗಿದೆ ಗೈಸ್, ಸೂಪರ್ ಆಗಿದೆ ಹೊರಗಡೆ ಈ ಥರ. ಅಲ್ಲಿ ತೇರಿದೆ ಗೈಸ್, ಇವಾಗ ಹೊಸ್ದಾಗಿ ಮಾಡಿಸಿದ್ರು ಆ ತೇರನ್ನ. ಅಲ್ಲಿದೆ ಇದು ಯಾವಾಗ ಬರ್ದಿದ್ದು ಅಂತ ಅಲ್ಲಿ ಬರ್ದಿದ್ರು ಯಾವಾಗ ಕಟ್ಸಿದ್ದು ಅಂತ. ಇವಾಗ ಕಳಿಸಿದಾರೆ ಅದನ್ನು ಇಲ್ಲ ಇಲ್ಲಿ. ಅಲ್ಲಿ ಕೇಳೋಣಂದ್ರೆ ಆ ಅಜ್ಜೋರು ಅಲ್ಲಿ ಹೋಗ್ತಿದ್ದಾರೆ. ಹೋಗ್ಬೇಕಾರೆ ಕೇಳ್ಕೊಂಡಂಗೆ ಹೋಗ್ತೀನಿ ಗೈಸ್. ಅವ್ರು ಏನಾದರೂ ಸಿಕ್ಕಿ ಹೇಳಿದ್ರೆ ಇದ್ರ ಬಗ್ಗೆ ನೋಡೋಣಂತೆ. ಅದು ಹಿಂದಕ್ಕೆ ಬಹಳ ದೊಡ್ಡ ಆತ್ಮ ಅವರು ಗುರುಗಳಾಗಿರ್ತಕ್ಕಂಥವ್ರು ಕ್ಲೀನಾಗಾದ ಗುಂಡಿಗೆ ಒಟ್ಟು ಗುಂಡಿಗೆ ಕೆತ್ತಿ ಇದು ಮಾಡಿ ಹೋಗ್ಬಿಟ್ಟಾರ ಅವ್ರು. ಆದ್ರಿಂದ ಅದರ ಪ್ರಭಾವ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಇವಾಗ. ಅದು ಕೇಳಿದ್ದೆ ಎಲ್ಲ ಕೊಡುತ್ತೆ, ಮಕ್ಕಳು ಮರಿಯ ಸಂತಾನ ಭಾಗ್ಯ ಎಲ್ಲದು. ಹೊಲ ಮನೆ ಏನಿದು ಕಷ್ಟ ಇದ್ರು ಬಗೆಹರಿಸ್ತಾನ ಭಗವಂತ ಹಿಂದಿನ ಕಾಲ ಯಾರೋ ಬಂದು ಕಿತ್ತೋಗಿರ್ತಾರೆ. ಹಿಂದಿನ ಕಾಲದಾಗ ದೊಡ್ಡ ಪವಾಡ ಪುರುಷ ಕೆತ್ತೋಗಿದ್ದಾನ. ಅದನ್ನ ಎಷ್ಟು ವರ್ಷ ಇದೆ ಅಂತ ಹೇಳ್ಬೋದಣ್ಣ? ಸುಮಾರು ಒಂದು 300 ವರ್ಷ ಮೇಲೆ ಇರ್ಬೋದೇನೋ. 300, 400, 500 ಆಗಿರ್ಬೋದೇನಪ್ಪ ನಮ್ಮ ಅಂದಾಜು. ಇದು ಬಂಗಾರಿ ಗುಡ್ಡ ಅಂತ ಹೆಸರು ಯಾಕೆ ಬಂತಣ್ಣ ಅಂತ ಗೊತ್ತಾ? ಬಂಗಾರಿ ಗುಡ್ಡ ಅಂತ ಹೆಸರು ಅಂದ್ರೆ ಅಲ್ಲಿ ಬಂಗಾರಮ್ಮ ಸಿದ್ದಮ್ಮ ಅಂತ ಗುಡ್ಡದ ಮೇಲೆ ವಾಸ ಮಾಡ್ತಿದ್ರಂತೆ ಕೋಟೆ ಕಟ್ಕೊಂಡು. ಕೋಟೆ ಕಟ್ಕೊಂಡು ಕೋಟೆ ಕೈಗಿತ್ತಾಗ ಬಂಗಾರಮ್ಮ ಅಂತ ಹಿಂಗ್ ಇಳ್ದೋಗೈತಿ. ಅದಕ್ಕೆ ಬಂಗಾರಿ ಗುಡ್ಡ ಅಂತ ಹೆಸರು. ಸಿದ್ದಮ್ಮ ಅಂತ ಇಳ್ದೋಗೈತಿ, ಸಿದ್ದಮ್ಮಳ್ಳಿ ಅಂತ ಹೆಸರು. ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಚಾಲೆಂಜ್ ವಿಡಿಯೋಸ್ ಎಲ್ಲ ಬರ್ತವೆ ಇನ್ಮೇಲಿಂದ. ಅದೆಲ್ಲ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಇನ್ಮೇಲೆ ಗೈಸ್ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್.